ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವೈಎಲ್ ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ನ ಸೆಕೆಂಡ್ ಚಾಪ್ಟರ್ ಅಂಡರ್ ರೈಟಿಂಗ್ಸ್ ಆಫ್ ಶೇರ್ಸ್ ಚಾಪ್ಟರ್ಸಲ್ಲಿ 14 ಮಾರ್ಕ್ಸ್ ಪ್ರಾಬ್ಲಮ್ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಇದರಲ್ಲಿ ಪ್ರೇಮ್ ಕಂಪನಿ ಲಿಮಿಟೆಡ್ issued 1 lakh equity shares of rupees 60 each. A, B, C and D underwrite the entire issue in the proportion of 40%, 30%, 20% and 10% respectively in consideration of commission in cash at 4%. They also apply for firm's share application as follows: A, 3000 shares, B, 2000 shares, C, 2000 shares and D, 3000 shares. Besides the firm's application, the public apply for 60,000 shares, of which marked applications are as follows: A, 10,000 shares, B, 6,000 shares, C, 8,000 shares and D, 16,000 shares. Show the number of shares to be taken up by each of the underwriters treating A, firm applications as marked applications, B, firm applications as unmarked applications, C, find out the commission payable to underwriters. ಇಲ್ಲಿ ನಾವು 2 types of problems ಮಾಡಬೇಕಾಗಿರುತ್ತೆ. ಒಂದು ಫರ್ಮ್ ಅಪ್ಲಿಕೇಶನ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಒಂದು ತೊಗೋಬೇಕಾಗುತ್ತೆ, ಇನ್ನೊಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಥರ ತೊಗೋಬೇಕಾಗುತ್ತೆ. ಇನ್ ಆರ್ಡರ್ ಟು ಫೈಂಡ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏನೇನು ಮಾಡಬೇಕು ಅಂದರೆ, ಫಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಫರ್ಮ್ ಅಂಡರ್ ರೈಟಿಂಗ್ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ ಕೇಸ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ ನಾವು ಟೋಟಲ್ ಸಬ್ಸ್ಕ್ರಿಪ್ಷನ್ ಮತ್ತು ಫರ್ಮ್ ಅಂಡರ್ ರೈಟಿಂಗ್ ಕಂಡುಹಿಡಿಬೇಕಾಗಿರುತ್ತೆ. ವಿಡಿಯೋದಲ್ಲಿ ನಾನು ಫಸ್ಟ್ ವರ್ಕಿಂಗ್ ನೋಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಅಂತ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ರಿಸಿವ್ಡ್, ನಮಗೆ ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ ಆಗಿದ್ದೆಷ್ಟು 60,000 ಅಪ್ಲಿಕೇಶನ್ಸ್ ನಮಗೆ ರಿಸೀವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಟೋಟಲ್ ಅಪ್ಲಿಕೇಶನ್ ರಿಸಿವ್ 60,000 ಆಗಿರುತ್ತೆ. ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಫರ್ಮ್ ಅಂಡರ್ ರೈಟಿಂಗ್ಸ್ A 3,000, B 2,000, C 2,000, D 3,000. ಆ ಫರ್ಮ್ ಅಂಡರ್ ರೈಟಿಂಗ್ಸ್ನ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಸೊ 6,000 ಪ್ಲಸ್ 10,000 ನಮಗೆ ಟೋಟಲ್ ಬಂದಿದ್ದು 70,000 ಟೋಟಲ್ ಸಬ್ಸ್ಕ್ರಿಪ್ಷನ್ ಶೇರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡ್ತೀವಿ ಇಲ್ಲಿ. ಸೊ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಟೋಟಲ್ ಸಬ್ಸ್ಕ್ರಿಪ್ಷನ್ ಬಂದು ನಮಗೆ ಇಲ್ಲಿ ಎಷ್ಟಾಗಿದೆ, ಟೋಟಲ್ 70,000 ಶೇರ್ಸು ಸಬ್ಸ್ಕ್ರೈಬ್ ಆಗಿದೆ. ಸೊ ಇದರಲ್ಲಿ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ತೊಗೊತೀವಿ. ಇನ್ ಆರ್ಡರ್ ಟು ಫೈಂಡ್ ಔಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾವೇನು ಮಾಡಬೇಕು ಅಂದರೆ, ನಮ್ಮಲ್ಲಿರೋ ಮಾರ್ಕ್ಡ್ ಅಪ್ಲಿಕೇಶನ್ ಶೇರ್ಸ್ ಜೊತೆಗೆ ಈ ಫರ್ಮ್ ಅಂಡರ್ ರೈಟಿಂಗ್ಸ್ ಎರಡು ಆ್ಯಡ್ ಮಾಡಬೇಕಾಗಿರುತ್ತೆ. ಆ್ಯಸ್ ಐ ಹ್ಯಾವ್ ಟೋಲ್ಡ್ ಹಿಯರ್, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮತ್ತು ಫರ್ಮ್ ಅಂಡರ್ ರೈಟಿಂಗ್ಸ್ ಎರಡು ಆ್ಯಡ್ ಮಾಡಿದ್ರೇ ನಮಗೆ ಇಲ್ಲಿ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು 10,000, ಬಿ 6,000, ಸಿ 8,000 ಆ್ಯಂಡ್ ಡಿ 16,000 ಆಗಿರುತ್ತೆ. ಎ 10,000, ಬಿ 6,000, ಸಿ 8,000, ಡಿ 16,000. ನೆಕ್ಸ್ಟ್ ಇಲ್ಲಿ ಎ ಶೇರ್ ಬಂದು 3,000 ಆಗಿರುತ್ತೆ. ಸೊ ಇಲ್ಲಿ 3,000 ಪ್ಲಸ್ 3,000 ಅಂತ ಹಾಕ್ತೀವಿ. ಬಿ 2,000, ಸಿ 2,000, ಡಿ 3,000. ಅಲ್ಲಿ ಅದನ್ನು ಆ್ಯಡ್ ಮಾಡ್ಕೊತೀವಿ. ಟೋಟಲ್ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿರ್ತೀವಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಬಿ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಟೋಟಲ್ ಸಬ್ಸ್ಕ್ರಿಪ್ಷನ್ ನಮಗೆ ರಿಸೀವ್ ಆಗಿದ್ದು ಆ್ಯಸ್ ಯೂಶುವಲ್ 70,000. ಇದರಲ್ಲಿ ಜಸ್ಟ್ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮಾತ್ರ ಮೈನಸ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಫರ್ಮ್ ಅಂಡರ್ ರೈಟಿಂಗ್ಸ್ ಕೂಡ ಆ್ಯಡ್ ಮಾಡಿದ್ವಿ. ಇಲ್ಲಿ ನಾವು ಫರ್ಮ್ ಅಂಡರ್ ರೈಟಿಂಗ್ಸ್ ಆ್ಯಡ್ ಏನೂ ಮಾಡೋದಿಲ್ಲ. ಸೊ ಎ ಆ್ಯಸ್ ಯೂಶುವಲ್ ಎ ನಮಗಿಲ್ಲಿ 10,000, ಬಿ 6,000, ಸಿ 8,000, ಡಿ 16,000. ಅದೇ ರೀತಿ ಇಲ್ಲೂ ಕೂಡ ನಾವು ಅದನ್ನು ಹಾಕ್ಕೊಂಡಿದ್ದೀವಿ. ಎ 10,000, ಬಿ 6,000, ಸಿ 8,000, ಡಿ 16,000, ಟೋಟಲ್ 40,000. ಇವೆರಡು ಮೈನಸ್ ಮಾಡಿದ್ರೆ ನಮಗೆ 30,000 ಬರುತ್ತೆ. ನೆಕ್ಸ್ಟ್ ಸಿ ಕ್ಯಾಲ್ಕುಲೇಷನ್ಸ್ ಆಫ್ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಆರ್ಡರ್ ಟು ಫೈಂಡ್ ಔಟ್ ಕಮಿಷನ್ ನಾವಿಲ್ಲಿ ಫಸ್ಟ್ ಏನು ತೊಗೋಬೇಕು ಅಂದರೆ, 1 lakh ಈಕ್ವಿಟಿ ಶೇರ್ಸಲ್ಲಿ 40% ಬಂದು ಎಗಿರುತ್ತೆ, 30% ಬಿಗಿರುತ್ತೆ, 20% ಸಿಗಿರುತ್ತೆ, 10% ಡಿಗಿರುತ್ತೆ. ದಿ ಸೇಮ್ ವಿ ವಿಲ್ ಕ್ಯಾಲ್ಕುಲೇಟ್ ಹಿಯರ್. ಇಲ್ಲಿ 1 lakh into 40% will get 40,000 into
ಇಲ್ಲಿ 60 ಹೇಗೆ ಬಂತು ಅಂದರೆ ವಿಲ್ ಹ್ಯಾವ್ ಇಯರ್ 1 lakh equity shares of rupees 60 each are 1 lakh equity shares of rupees 60 each ಆಗಿರುತ್ತೆ. ಸೊ ಅದಕ್ಕೆ ನಾವಿಲ್ಲಿ 60 ಅಂತ ಹಾಕೋತೀವಿ. ನೆಕ್ಸ್ಟ್ ಕಮಿಷನ್ ಕನ್ಸಿಡರೇಷನ್ ಆಫ್ ಕಮಿಷನ್ ಇನ್ ಕ್ಯಾಶ್ ಅಟ್ ರುಪೀಸ್ ಅಟ್ 4% ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಆ 4/100 ನಾವಿಲ್ಲಿ ಹಾಕ್ಕೊತೀವಿ. ಬಿ ಬಂದು 1 lakh ಇಂಟು 30% ಆಗಿರುತ್ತೆ. ಸೇಮ್ 60 rupees ಇಂಟು 4/100 ಆಗಿರುತ್ತೆ. ನೆಕ್ಸ್ಟ್ ಸಿ 1 lakh ಇಂಟು 20% ಆಗಿರುತ್ತೆ. ಸೊ 20,000 ಇಂಟು 60 ಇಂಟು 4/10. ನೆಕ್ಸ್ಟ್ ಡಿ 1 lakh ಇಂಟು 10% ಆಗಿರುತ್ತೆ. ಸೊ 10,000 ಇಂಟು 60 ಇಂಟು 4/100. ಇದರಲ್ಲಿ ಆನ್ಸರ್ ಇದು ಬರುತ್ತೆ. If we multiply 30,000 into 60 into 4/100, we will get 72,000. 20,000 into 60 into 4/100, we will get 48,000. 10,000 into 60 into 4/100, we will get 24,000. ಸೊ ಈಗ ನಾವು ಫಸ್ಟ್ ಕ್ವೆಶನ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಫರ್ಮ್ ಅಪ್ಲಿಕೇಶನ್ ಆಸ್ ಪರ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಈಗ ಇಲ್ಲಿ ದ ಸೇಮ್ ಫಾರ್ಮ್ಯಾಟ್ ಇರುತ್ತೆ ಇದಕ್ಕೂ ಕೂಡ. Particulars A, B, C, D and total. Here gross liability ಬಂದು 1 lakh ಇಂಟು 40% ಮಾಡಿದಾಗ ನಮಗೆ 40,000 ಬರುತ್ತೆ. 1 lakh ಇಂಟು 30% ಮಾಡಿದಾಗ 30,000. 1 lakh ಇಂಟು 20% ಮಾಡಿದಾಗ 20,000. 1 lakh ಇಂಟು 10% ಮಾಡಿದಾಗ 10,000. ಟೋಟಲ್ ನಮಗಿರೋದು ಶೇರ್ಸ್ ಬಂದು 1 lakh ಈಕ್ವಿಟಿ ಶೇರ್ಸ್ ಇರುತ್ತೆ. ನೆಕ್ಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದಕ್ಕೆ ರೇಷೋ 4:3:2:1 ರೇಷೋದಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಹಿಯರ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಮಗೆ ಟೋಟಲ್ ಇರೋದು 20,000. ಆ 20,000ನ ಈ ರೇಷೋದಲ್ಲಿ ನಾವು ಡಿವೈಡ್ ಮಾಡ್ತೀವಿ. 20,000 ಇಂಟು 4:3:2:1 ರೇಷೋದಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಎಗೆ 8,000, ಬಿಗೆ 6,000, ಸಿಗೆ 4,000, ಡಿಗೆ 2,000. ಟೋಟಲ್ 20,000 ಶೇರ್ಸ್ ಆಗಿರುತ್ತೆ. ಸೊ ಬ್ಯಾಲೆನ್ಸ್ ಇವಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮೈನಸ್ ಮಾಡ್ತೀವಿ. ಸೊ 32,000, 24,000, 16,000, 8,000 ಆಗಿರುತ್ತೆ. ಟೋಟಲ್ 80,000. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮೈನಸ್ ಮಾಡಿದ್ರೆ ನಮ್ಗೆ ಈ ಥರ ಬರುತ್ತೆ. ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮೈನಸ್ ಮಾಡಬೇಕಾಗಿರುತ್ತೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನಾವು ಈ ಅಪ್ಲಿಕೇಶನ್ ಈ ನಂಬರ್ಸ್ಗಳನ್ನ ತೊಗೊತೀವಿ, ನಾವು ಬೇರೆ ಯಾವುದನ್ನು ತೊಗೊಳ್ಳೋದಿಲ್ಲ. ಮಾರ್ಕ್ಡ್ ಅಪ್ಲಿಕೇಶನ್ 13,000, 8,000, 10,000, 19,000. ಟೋಟಲ್ 50,000 ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಮೈನಸ್ ಮಾಡಬೇಕಾಗಿರುತ್ತೆ. 32,000 ಮೈನಸ್ 13,000 will get 19,000. 24,000 minus 8,000 will get 16,000. 16,000 minus 10,000 will get 6,000. 8,000 minus 19,000 minus 11,000 surplus ಆಗಿರುತ್ತೆ. ಟೋಟಲ್ 30,000. ಹಿಯರ್ ನಾವು ಇವಾಗ ಏನು ಮಾಡ್ತೀವಿ, ಸರ್ಪ್ಲಸ್ ಆಫ್ ಡಿನ ಟ್ರಾನ್ಸ್ಫರ್ ಮಾಡ್ತೀವಿ. ಹಿಯರ್ ಮೈನಸ್ ಟ್ರಾನ್ಸ್ಫರ್ ಆಫ್ ಸರ್ಪ್ಲಸ್ ಆಫ್ ಡಿ ಟು ಎ, ಬಿ ಆ್ಯಂಡ್ ಸಿ ಆಗಿರುತ್ತೆ ಇನ್ ದ ರೇಷಿಯೋ 4:3:2. ನಾವು 11,000 ಶೇರ್ಸ್ನ 4:3:2 ರೇಷಿಯೋದಲ್ಲಿ ಇಲ್ಲಿ ಶೇರ್ ಮಾಡಿರ್ತೀವಿ. 4,889. ನೆಕ್ಸ್ಟ್ 3,667. ಹಿಯರ್ ಸಿಗೆ 2,444 ಆ್ಯಂಡ್ ಡಿ ಪ್ಲಸ್ ಅಂತ ಹಾಕಿರ್ತೀವಿ ಬಿಕಾಸ್ ನಾವು ಸರ್ಪ್ಲಸ್ನ ಇಲ್ಲಿ ಡಿವೈಡ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ನೆಟ್ ಲಯಬಿಲಿಟಿನ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇವೆರಡನ್ನು ಮೈನಸ್ ಮಾಡಿದಾಗ ನಮಗೆ ನೆಟ್ ಲಯಬಿಲಿಟಿ ಸಿಗುತ್ತೆ. ಎ ಬಂದು 14,111. ನೆಕ್ಸ್ಟ್ ಬಿ 12,333. ಸಿ 3,556 ಆಗಿರುತ್ತೆ. ಟೋಟಲ್ 30,000 ನೆಟ್ ಲಯಬಿಲಿಟಿ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಎ 3,000, ಬಿ 2,000, ಸಿ 2,000 ಆ್ಯಂಡ್ ಡಿ 3,000 ಆಗಿರುತ್ತೆ. ಸೇಮ್ ಇಲ್ಲೂ ಕೂಡ ಅದನ್ನು ಹಾಕಿರೋದು. ಎ 3,000, ಬಿ 2,000, ಸಿ 2,000, ಡಿ 3,000. ಟೋಟಲ್ 10,000 ಶೇರ್ಸ್ ಇರುತ್ತೆ. ಟೋಟಲ್ ಲಯಬಿಲಿಟಿ ಬಂದು
ಎದು 17,111, ನೆಕ್ಸ್ಟ್ ಬಿ 14,313. ಇವೆರಡೂ ನಾವು ಆ್ಯಡ್ ಮಾಡ್ತೀವಿ, ಆವಾಗಲೇ ಫರ್ಮ್ ಅಂಡರ್ ರೈಟಿಂಗ್ಸ್ ಮತ್ತು ನೆಟ್ ಲಯಬಿಲಿಟಿ ಆ್ಯಡ್ ಮಾಡಿದಾಗಲೇ ನಮ್ಗೆ ಟೋಟಲ್ ಲಯಬಿಲಿಟಿ ಬರುತ್ತೆ. ನೆಕ್ಸ್ಟ್ ಸಿ 5,556, ಡಿ 3,000, ಟೋಟಲ್ 40,000 ಶೇರ್ಸ್. ನೆಕ್ಸ್ಟ್ ಫರ್ಮ್ ಅಪ್ಲಿಕೇಶನ್ ಆಸ್ ಪರ್ ಮಾರ್ಕ್ಡ್ ಅಪ್ಲಿಕೇಶನ್, ಇದು ಬಿ ಕ್ವೆಶನ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಸೇಮ್ ಗ್ರಾಸ್ ಲಯಬಿಲಿಟಿ ನಾವು 1 lakh ಇಂಟು 40%, 30%, 20% ಆ್ಯಂಡ್ 10% ಡಿವೈಡ್ ಮಾಡಿರ್ತೀವಿ. 1 lakh ಇಂಟು 40%, 40,000, 1 lakh ಇಂಟು 30%, 30,000, 1 lakh ಇಂಟು 20%, 20,000, 1 lakh ಇಂಟು 10%, 10,000, ಟೋಟಲ್ 10,000 ಶೇರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇನ್ ದ ರೇಷಿಯೋ 4:3:2:1. ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಮಗೆ ಸೆಕೆಂಡ್ ಬಿ ಅಲ್ಲಿ ಫೈಂಡ್ ಔಟ್ ಮಾಡಿದ್ದು ಟೋಟಲ್ 30,000 ಆಗಿರುತ್ತೆ. ಫಸ್ಟ್ ನಾವು ಫೈಂಡ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್ ಅಲ್ಲಿ ಫೈಂಡ್ ಔಟ್ ಮಾಡಿದಾಗ 20,000 ಶೇರ್ಸ್ ಇರುತ್ತೆ. ಇವಾಗ ನಾವು 30,000 ಶೇರ್ಸ್ನ ತಗೊಂಡು ಮಾಡ್ತೀವಿ. 30,000 ಶೇರ್ಸ್ ಇಂಟು 4:3:2:1 ರೇಷಿಯೋದಲ್ಲಿ ನಾವು ಡಿವೈಡ್ ಮಾಡ್ತೀವಿ. 30,000 ಇಂಟು 4 ಬಂದು 12,000 ಆಗಿರುತ್ತೆ. 30,000 ಇಂಟು 3 9,000, 30,000 ಇಂಟು 2 6,000, 30,000 ಇಂಟು 1 ವಿಲ್ ಗೆಟ್ 3,000, ಟೋಟಲ್ 30,000 ಶೇರ್ಸ್ ಆಗಿರುತ್ತೆ. ಬ್ಯಾಲೆನ್ಸಲ್ಲಿ ನಾವು ಗ್ರಾಸ್ ಲಯಬಿಲಿಟಿ ಮತ್ತು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮೈನಸ್ ಮಾಡ್ತೀವಿ, ಆವಾಗ ನಮಗೆ ಈ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮೈನಸ್ ಮಾಡ್ತೀವಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾವ್ದು ಅಂದರೆ ಎ 10,000 ಶೇರ್ಸ್, ಬಿ 6,000 ಶೇರ್ಸ್, ಸಿ 8,000 ಶೇರ್ಸ್ ಆ್ಯಂಡ್ ಡಿ 16,000 ಶೇರ್ಸ್ ಆಗಿರುತ್ತೆ. ಅದನ್ನು ನಾವಿಲ್ಲಿ ಹಾಕ್ಕೊತೀವಿ. ಎ 10,000, ಬಿ 6,000, ಸಿ 8,000 ಆ್ಯಂಡ್ ಡಿ 16,000 ಶೇರ್ಸ್, ಟೋಟಲ್ 40,000 ಶೇರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇವೆರಡನ್ನು ಮೈನಸ್ ಮಾಡಬೇಕಾಗಿರುತ್ತೆ. ಬ್ಯಾಲೆನ್ಸ್ ಆ್ಯಂಡ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮೈನಸ್ ಮಾಡಿದಾಗ ನಮಗೆ ಈ ಆನ್ಸರ್ ಸಿಗುತ್ತೆ. ಅದರಲ್ಲಿ ಡಿ ಇದು ಬಂದು ಸರ್ಪ್ಲಸ್ ಆಗಿರುತ್ತೆ, -9,000 ಸರ್ಪ್ಲಸ್ ಆಗಿರುತ್ತೆ. ಆ ಸರ್ಪ್ಲಸ್ನ ನಾವೇನು ಮಾಡ್ತೀವಿ, ಎ ಬಿ ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮೈನಸ್ ಟ್ರಾನ್ಸ್ಫರ್ ಆಫ್ ಸರ್ಪ್ಲಸ್ ಆಫ್ ಡಿ ಟು ಎ ಬಿ ಆ್ಯಂಡ್ ಸಿ. 9,000 ಇಂಟು 4:3:2 ರೇಷಿಯೋದಲ್ಲಿ ನಾವು ಡಿವೈಡ್ ಮಾಡ್ತೀವಿ. 9,000 ಇಂಟು 4 4,000, 9,000 ಇಂಟು 3 3,000, 9,000 ಡಿವೈಡೆಡ್ ಬೈ 2 ವಿಲ್ ಗೆಟ್ 2,000, ಟೋಟಲ್ 9,000 ಸರ್ಪ್ಲಸ್ನ ನಾವು ಇಲ್ಲಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ನೆಟ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಮಾರ್ಕ್ಡ್ ಅಪ್ಲಿಕೇಶನ್ನಲ್ಲಿ ಮೈನಸ್ ಮಾಡಿರೋ ಆನ್ಸರ್ನ ಸರ್ಪ್ಲಸ್ ಜೊತೆಗೆ ಮೈನಸ್ ಮಾಡಬೇಕಾಗಿರುತ್ತೆ. 18,000 ಮೈನಸ್ 4,000 ವಿಲ್ ಗೆಟ್ 14,000, 15,000 ಮೈನಸ್ 3,000 12,000, 6,000 ಮೈನಸ್ 2,000 4,000. ಡಿದು ಯಾವುದೇ ರೀತಿ ಲಯಬಿಲಿಟಿ ಇರೋದೆಲ್ಲ ಸೊ ನಿಲ್ಲಾಗಿರುತ್ತೆ. ಟೋಟಲ್ 30,000 ಆಗಿರುತ್ತೆ. ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ಸ್ ಇಲ್ಲಿರುತ್ತೆ. ಎ 3,000, ಬಿ 2,000, ಸಿ 2,000 ಆ್ಯಂಡ್ ಡಿ 3,000 ಶೇರ್ಸ್ ಆಗಿರುತ್ತೆ. ಸೊ ಅದನ್ನು ಫರ್ಮ್ ಅಂಡರ್ ರೈಟಿಂಗ್ಸ್ ನಾವಿಲ್ಲಿ ಬರೀತೀವಿ. ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ಸ್ ಎಗೆ 3,000, ಬಿಗೆ 2,000, ಸಿಗೆ 2,000, ಡಿಗೆ 3,000, ಟೋಟಲ್ 10,000 ಫರ್ಮ್ ಅಂಡರ್ ರೈಟಿಂಗ್ಸ್ ಆಗಿರುತ್ತೆ. ಸೊ ಟೋಟಲ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋಕ್ಕೆ ನೆಟ್ ಲಯಬಿಲಿಟಿ ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ 14,000 ಪ್ಲಸ್ 3,000 17,000, 12,000 ಪ್ಲಸ್ 2,000 14,000, 4,000 ಪ್ಲಸ್ 2,000 6,000, 3,000 ಇಲ್ಲಿ ನೆಟ್ ಲಯಬಿಲಿಟಿ ಯಾವುದಿರಲ್ಲ, ಜಸ್ಟ್ ಆ ಫರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡ್ತೀವಿ. 3,000, ಟೋಟಲ್ 40,000 ಶೇರ್ಸ್ ಆಗಿರುತ್ತೆ. ಸೊ ಈ ಕ್ವೆಶನಲ್ಲಿ ಏನಂದರೆ ನಮಗೆ ಯಾವುದರಲ್ಲಿ ಸರ್ಪ್ಲಸ್ ಬರುತ್ತೋ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಡಿ ಎಲ್ ಸರ್ಪ್ಲಸ್ ಬಂದಿದೆ ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ, ಅದೇ ರೀತಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲೂ ಕೂಡ ಹಾಗೆಯೇ ಡಿಗೆ ನಮಗೆ ಸರ್ಪ್ಲಸ್ ಬಂದಿರುತ್ತೆ. ಎರಡೂ ಕೂಡ ಸೇಮ್ ಆಗಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಂದರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ತೊಗೊಂಡಾಗ ನಮಗೆ ಇಲ್ಲಿ 20,000 ಶೇರ್ಸ್ ಆಗಿರುತ್ತೆ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ. ವೆರಾಸ್ ಇನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 30,000 ಶೇರ್ಸ್ ಆಗಿರುತ್ತೆ. ಇದು ಏನಕ್ಕೆ ಅಂದರೆ ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ ನಾವೇನು ಮಾಡ್ತೀವಿ, ಫರ್ಮ್ ಅಂಡರ್ ರೈಟಿಂಗ್ಸ್ನ ಆ್ಯಡ್ ಮಾಡ್ತೀವಿ. ವೆರಾಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ ಫರ್ಮ್ ಅಂಡರ್ ರೈಟಿಂಗ್ಸ್ ಆ್ಯಡ್ ಮಾಡಲ್ಲ. ಇದೆಷ್ಟು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.